ಮಾಧ್ಯಮ ಮಿತ್ರಗಳಿಗೆ. ಯಾಕೆಂದ್ರೆ ನೀವೆಲ್ಲ ಕಣಿ ಮುಂದೆ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋದ್ರೂ ಕಣಿ ಮುಂದೆ ನೀವು ಓಡಾಡ್ದಂಗೆ ನಮ್ಮ ಮುಂದೆನೂ ನಾನು ಅಷ್ಟು ಸಹನ ಹೇಳ್ತಿರೋದು. ಇದು ಗಂಭೀರ ನಮ್ಗೆ ಯಾಕೆ ನೋವಂತ ವಿಚಾರಣೆ ಹೇಳಕ್ ಬರೋದು. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಅಲ್ಲಿ ರಂಗನಾಥ ಸ್ವಾಮಿ ದೊಡ್ಡದು, ನಮ್ಮ ರಂಗನಾಥ ಸ್ವಾಮಿ ಅಲ್ಲಿ ದೊಡ್ಡದು, ಇಲ್ಲಿ ಚಿಕ್ಕದು. ಅಂದ್ರೆ ಇಲ್ಲಿ ಚಿನ್ನದಂಗೆ ಕಾಣಿಸ್ತದೆ. ಅಲ್ಲಿ ಹೋಗಿ ರಂಗಸ್ಥಳದಲ್ಲಿ ನಾವು ಹಿಂದೆ ಊರಿಗೆ ಹೋದಾಗ ಬಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ, ಇವಾಗ ಯಾವುದು ಗಾಡಿಗಳಿರಲಿಲ್ಲ. ಆಗ ಯಾಕಿತ್ತಂದ್ರೆ ಈ ಪರಿಸರ ಇದ್ದಂಗಿರ್ತು. ನನಗೆ ಹಿಂದೆ ಕರ್ಕೊಂಡು ಹೋದಾಗ ಸ್ವಚ್ಛತೆ ಮಾಡಿಸಿ ಅಲ್ಲಿ ವಾಲಿಬಾಲ್ ಆಡೋಂಥ ಹುಡುಗರದ್ದು ಎಲ್ಲ ಅದು ಏನಿತ್ತು ಅದೆಲ್ಲ ಕಿತಾಬ್ ತೆಗೆದು ಪಂಚಾಯತಿಯಲ್ಲಿ ಬಿಸಾಕಿ ಅಲ್ಲೆಲ್ಲ ಗಿಡಗಳು ನೆಟ್ಟಿತ್ತು. ತುಂಬಾ ಗಿಡಗಳು ನೆಟ್ಟಿರ್ತಿದ್ದೇವೆ. ಆ ಗಿಡಗಳ ಸಮೇತ JCB ತೆಗೆದಾಕ್ಬಿಟ್ಟು ಫಸ್ಟ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ವಿನಾಯಕನಿಗೆ ನಮಸ್ಕಾರ ಹಾಕೊಂಡು ಹೋಗ್ತಾರೆ, ಗಣಪತಿಗೆ ನಮಸ್ಕಾರ ಹಾಕೊಂಡು ಹೋಗ್ಬೇಕು. ಅಲ್ಲಿ ಅಲಂಕಾರನೂ ಮಾಡಿಲ್ಲ. ಆ ದೇವರನ್ನ ಕೈ ಮುರಿದಾಕಿದ್ದಾರೆ, ಕನಿಷ್ಠ ಪಕ್ಷ ಗಣಪತಿ ಕೈ ಮುರಿದಾಕಿದ್ದಾರೆ, ಅದು ಕೂಡ ಕ್ರಮ ತಗೊಂಡಿಲ್ಲ. ಬೇಜವಾಬ್ದಾರಿಯಾಗಿ ಅವರು ಇದ್ದಾರೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಿದ್ರು. ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದಿಷ್ಟೇ, ಸರ್ ಸುಮಾರು ಸುತ್ತಮುತ್ತಲು 40 ಎಕರೆ ಜಮೀನಿದೆ, ರೈತರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಗಣಪತಿ ಕೇಸರ ಮುಂದ್ಗಡೆನೆ ವಾಲಿಬಾಲ್ ಆಡಿ JCB ತಗೊಂಡು ಕ್ಲೀನ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಆಗ ಹೇಳಿದೆ, 2ನೇ ಸ್ಥಳ ಫಸ್ಟ್ ಶ್ರೀರಂಗಪಟ್ಟಣ ಬಿಟ್ಟರೆ ಇದು 2ನೇ ಸ್ಥಳ ಸರ್. ಇದು ಇಲ್ಲಿರೋಂಥ ರಂಗಸ್ಥಳ ಇಲ್ಲ, ನಿತ್ಯ ಪೂಜೆಯರಿದ್ರು. ಆಗಿದ್ದಾಗ ಮದುವೆಗಳಾಗ್ತಾ ಇದ್ವು, ನಾಮಕರಣಗಳಾಗ್ತಾ ಇದ್ವು, ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ವು, ಫಿಲಿಂ ಆಕ್ಟ್ರೆಸ್ ದಂಡೆ ಬರ್ತಾ ಇದ್ರು, ಬೇಕಾದಷ್ಟು ಕಲಾವಿದರು ಬರ್ತಾ ಇದ್ರು. ಇಂಥವರೆಲ್ಲ ಬಂದಾಗ ಅಲ್ಲಿ ಬಂದು ನಾವು ಹೋಗ್ತಾ ಇದ್ವಿ ನೋಡಕ್ಕೆ, ಅಷ್ಟೊಂದು ಖುಷಿ ಆಗ್ತಾ ಇತ್ತು. ಇವತ್ತು ಅಲ್ಲಿ ಇಸ್ಪಿಟ್ ದಂಧೆ ಒಳಗಡೆ, ಆಮೇಲೆ ಅಕ್ಕ ಸುತ್ತಮುತ್ತ ಡ್ರಿಂಕ್ಸ್ ಕುಡಿಯುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳು. ದೇವಸ್ಥಾನ ಒಳಗಡೆ ನಿಮ್ಗೆ ಎಲ್ಲ ಕಳಿಸ್ಕೊಟ್ಟಿದ್ರು, ಬಟ್ಟೆ ಒಳಗಾಕೋದು. ಆ ದೇವಸ್ಥಾನದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ರಂಗನಾಥ ಸ್ವಾಮಿ ತಟಸ್ಥವಾಗ್ಬಿಟ್ಟಿದೆ. ಆ ವಿಚಾರದಲ್ಲಿ ನಾನು ಏನಂದ್ರೆ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು. ನನಗೆ ಇವತ್ತೇನು ನಂದಿ ಬೆಟ್ಟಕ್ಕೆ ಯಾವ ತರ ಬರ್ತಾ ಇದ್ರು ಜನ, ಆ ತರ ನನ್ನ ಸ್ಥಳಕ್ಕೆ ಬರ್ತಾ ಇದ್ರು. ಇವತ್ತು ಬರ್ತಾ ಇಲ್ಲ. ಏನ್ ನಂದಿಗೆ ಬರ್ತಾ ಇದ್ರು ಅದು ಮುಜರಾಯಿ ದೇವಸ್ಥಾನ ಯಾವುದೇ ಇರ್ಬೋದು, ಅದು ತಹಶೀಲ್ದಾರ್ ಬರುತ್ತೆ. ಅವರು ಮುನ್ನೆಚ್ಚರಿಕೆ ಎತ್ಕೊಳ್ಳಿಲ್ಲ ಅಂತಂದ್ರೆ ನೆಕ್ಸ್ಟ್ ತಹಶೀಲ್ದಾರ್ ಆಫೀಸ್ಗೆ ಮುತ್ತಿಗೆ ಹಾಕೋ ಅವಶ್ಯಕತೆ ನಮ್ಗಿದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಾಳ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಭಾಗ, ಆ ಪಂಚಾಯತಿ ಭಾಗ ಆಗ್ತಿರೋ ಇರೋದ್ರಿಂದ ನನ್ನ ಕಣ್ಣು ಮುಂದೆ ನಡೆಯುವಂತ ಘಟನೆಗಳು. ಅದಕ್ಕೆ ಅಲ್ಲಿ ಆ ಚಿತ್ರನ ಅಲ್ಲಿರುವಂತ ಇವಾಗ ಏನು ವಾಚ್ಮ್ಯಾನ್ ಇಟ್ಟಿದ್ದಾರೆ, ದಯವಿಟ್ಟು ಎಲ್ಲೇ ಯಾರೇ ಆಗಲಿ ಮುಜರಾಯಿಯ ವಿಚಾರದಲ್ಲಿ ಜವಾಬ್ದಾರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಅವ್ರನ್ನ ಇಮಿಡಿಯೇಟ್ ತೆಗಿಬೇಕಾಗುತ್ತೆ. ಆ ತೆಗೆದಿಲ್ಲ ಕಾರಣಕ್ಕೆ ಇದೇ ತರ ನಡೀತಾ ಇದ್ರೆ ಮುಜರಾಯಿ ದೇವಸ್ಥಾನಗಳೆಲ್ಲ ನಮಸ್ಕಾರ ಹಾಕೋಬಹುದು, ದಾರಿಯಲ್ಲಿ ಎಲ್ಲರೂ ಕಲ್ಗೊಂಡು ನಮಸ್ಕಾರ ಹಾಕೋಬಹುದು, ಒಳ್ಳೆಯದು ಅಂತ ನಾನು ಬೇಕಾದ್ರೆ ಹೇಳಕ್ಕೂ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬೇಜವಾಬ್ದಾರಿ ಅನ್ನೋದನ್ನ ಬಿಟ್ಟು ಇವರ ಇದು ಏನು ಇವತ್ತು ತಗೊಂಡಿರೋ ಜವಾಬ್ದಾರಿಗಳು ನಾವು ಏನೇನು ಹೇಳ್ತಾ ಇದೀವಿ ಅದನ್ನೆಲ್ಲ ತಗೊಂಡ್ರೆ ನಾವು ಕೈ ಬಿಡ್ತೀವಿ. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ನಾನೇ ಪ್ರಯತ್ನ ಮಾಡ್ತೀನಿ. ಇಷ್ಟು ನಾನು ಇವತ್ತು ಹೇಳಕ್ಕೆ ಪ್ರೆಸ್ ಮೀಟ್ ಮುಂದೆ ಬಂದಿರೋಂಥ ವಿಷಯ. ಅದು ಯಾರೇ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, PDO ಆಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಮೊದಲು ನಾನು ಎಚ್ಚರಿಕೆ ಎತ್ಕೊಂತೀನಿ, ಮುಜರಾಯಿ ದೇವಸ್ಥಾನ ಎಲ್ಲಿ ಬರುತ್ತೆ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಿಗೂ ಒಂದ್ಸತಿ ಕಣ್ಣಾರಿಸಿ ಎಲ್ಲ ನೋಡ್ತೀವಿ. ಅವರು ಸಹ ಪಾಪ ನಮ್ಮ ಜೊತೆಲಿ ಚಪ್ಪಲಿ ಇಲ್ದರೆ ಕಾಲ ನಡ್ಕೊಂಡು ಬಂದು ಆ ದೇವ್ರ ಬಾಗಲು ನಾನೇ ತೆಗೆದು ಆ ಕೈ ಮುರಿದಿರಂತ ವಿನಾಯಕನ ತೋರಿಸಿದ್ರೆ ಅಲ್ಲಿ ಹೋದಾಗ ಎಲ್ಲ ಅಲಂಕಾರಗಳು ದೇವರು ಮಾಡಿದ್ದಾರೆ. ಆ ಗಣಪತಿ ಮಾತ್ರ ಹಂಗೆ ಒಳಗಡೆ ಗುಡ್ಕ ಐಟಮ್ಸ್ ಆ ಒಳಗಡೆ ಕ್ಲೀನ್ ಮಾಡಿಲ್ಲ, ನೀಟಾಗಿ ಇಟ್ಕೊಂಡಿಲ್ಲ, ಅದು ಬೀಗ ಬದುಕುದೇ ಇಲ್ಲ, ಏನಿಲ್ಲ. ಇಷ್ಟೊಂದು ಬೇಜವಾಬ್ದಾರಿ ಇರೋಂಥವ್ರು ನಮ್ಗೆ ಅವಶ್ಯಕತೆ ಇಲ್ಲ.